ಹೆಲೋ ಕಿಲಾಡೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾಲಿನಿ. ಇವತ್ತಿನ ವಿಡಿಯೋ ಬಂದು ಏನಪ್ಪಾ ಅಂತ ಅಂದ್ರೆ ನಮ್ಮಮ್ಮಂಗೆ ಹುಷಾರಿಲ್ಲ ಅಂದ್ರೆ ನಮ್ಮಮ್ಮಂಗೆ ತಲೆನೋವು, ನೆಗಡಿ, ಥ್ರೋಟ್ ಇನ್ಫೆಕ್ಷನ್, ತಲೆಭಾರ, ಜ್ವರ, ಮೈಕೈ ನೋವು ಎಲ್ಲ ಬಂದಿದೆ. ಸೊ ಏನಪ್ಪಾ ಅಂತಂದ್ರೆ ಕಿಚನ್ ಬಂದು ಇವತ್ತು ಫುಲ್ಲು ನನ್ನ ಇನ್ಚಾರ್ಜ್ ಆಗುತ್ತೆ. ಸೊ ನಾನು ಏನ್ ಮಾಡ್ತೀನಿ ಅದೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಓಕೆನಾ? ಏನೇನು ಕುಕ್ ಮಾಡ್ತೀನಿ ನಿಮ್ಗೆ ಎಲ್ಲರಿಗೂ ಗೊತ್ತು, ನನಗೆ ಕುಕಿಂಗ್ ಅಷ್ಟೊಂದು ಬರೋದಿಲ್ಲ ಅಂತೇಳಿ. ಸೊ ಹೆಂಗ್ ಇವತ್ತಿನ ದಿನ ಮೇಂಟೈನ್ ಮಾಡಿದೀನಿ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಓಕೆನಾ? ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದಿನ ಬೆಲ್ ಬಟನ್ ಕ್ಲಿಕ್ ಮಾಡಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಅಮ್ಮಂಗೆ ಶುಂಠಿ ಕಾಫಿ ಮಾಡ್ತಾ ಇದ್ದೀನಿ. ನೀರಲ್ಲಿ ಶುಂಠಿ ಮತ್ತೆ ಒಂದೆರಡು ಮೆಣಸು ಹಾಕಿದ್ದೀನಿ. ಮೆಣಸು ಹಾಕಿದ್ರೆ ಸ್ವಲ್ಪ ಗಂಟ್ಲಿಗೆ ಖಾರವಾಗಿ ಚೆನ್ನಾಗಿರುತ್ತೆ ಅಂತೇಳಿ ಮೆಣಸು ಹಾಕಿದ್ದೀನಿ. ನಮ್ಮ ಅಮ್ಮಂಗೆ ಶುಂಠಿ ಕಾಫಿ, ನನಗೆ ತಾನ್ವಿಗೆ ನಾರ್ಮಲ್ ಕಾಫಿ ಮಾಡಿದಾಯ್ತು. ಇವಾಗ ಕಾಫಿ ಕುಡಿಯೋ ಟೈಮ್. ನನ್ನ ಪಾಪುನ ಮಲಗಿಸಿ ಬರೋಷ್ಟರಲ್ಲಿ ತಾನ್ವಿ ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ದಾಳೆ ಬ್ರೇಕ್ಫಾಸ್ಟ್ ಮಾಡೋದಿಕ್ಕೆ. ಇದು ತಾನ್ವಿ ಬಿ ಸೆಕ್ಷನ್ ಎಷ್ಟು ಹೆಲ್ಪ್ ಮಾಡುತ್ತೆ ಅಂದ್ರೆ ನಮಗೆ ಅಷ್ಟು ಹೆಲ್ಪ್ ಮಾಡುತ್ತೆ ತಾನ್ವಿ ಬಿ ಸೆಕ್ಷನ್. ಆಮೇಲೆ ನಾವು ಬೇಡ ಅಂತಂದ್ರು ಪಾಪ ಇವಳೆ ಬಂದು ಇಲ್ಲ ನಾನು ಮಾಡ್ತೀನಿ, ನಿಮಗೆ ಕಷ್ಟ ಆಗುತ್ತೆ, ನಿಮಗೆ ಹುಷಾರಿಲ್ಲ, ನಿಂಗೆ ಬೆನ್ನೋಗುತ್ತೆ ಅಂತೆಲ್ಲ ಹೇಳಿ ಏನ ಸಖತ್ ಹೆಲ್ಪ್ ಮಾಡ್ತಾಳೆ. ತಾನ್ವಿ ಬಿ ಸೆಕ್ಷನ್ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿದಾಳೆ. ಫಸ್ಟ್ ಬ್ರೆಡ್ನ ಟೋಸ್ಟ್ ಮಾಡೋಣ ಅಂತೇಳಿ ಟೋಸ್ಟ್ ಮಾಡ್ತಾ ಇದ್ದೀನಿ. ತವಾದಲ್ಲೇ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಲೈಟಾಗಿ ಇಷ್ಟ ಆದರೂ ಸಾಕು. ಓಕೆ, ಟೋಸ್ಟ್ ಡನ್. ಆಮ್ಲೆಟ್ಗೆ ಹಾಕಿದ್ದೀನಿ. ಬ್ರೇಕ್ಫಾಸ್ಟ್ ರೆಡಿ. 2 hours later. ಏನ್ ಹೇಳು? ಇಲ್ಲ, ತಾನ್ವಿ ಅಳ್ತಾವಳೆ. ಇವಾಗ ಯಾಕೋ ಕಿಸಿತವಳಲ್ಲ. ಓಹೋ, ನೀನು ಅಳ್ತಿಲ್ವಾ? ಸರಿ ಬಿಡಂಗಾರ, ಬೇಡ ಬಿಡು. ನಂಬರ್ ಕಳಿಸು. ಯಾರ ನಂಬರ್ ಕಳಿಸ್ಬೇಕು? ನಿನ್ ಫ್ರೆಂಡ್. ನನ್ನ ಫ್ರೆಂಡ್ ನಂಬರ್ ನಿನಗೆ ಅಂತಕ್ಕೆ? ನಿನ್ ಫ್ರೆಂಡ್ಗೆ ನಿನ್ ಫ್ರೆಂಡ್ ನಂಬರ್ ಕಳಿಸು. ನನ್ನ ಫ್ರೆಂಡ್ಗೆ ನನ್ನ ಫ್ರೆಂಡ್ ನಂಬರ್ ಕಳಿಸ್ಬೇಕು? ಯಾಕೆ ಅವ್ರ ಹತ್ರ ನಂಬರ್ ಇರಲ್ವಾ? ಅವ್ರ ಹತ್ರ ನಂಬರ್ ಇರೋ ಕಳಿಸು. ನಾನು ನನ್ನ ಫ್ರೆಂಡ್ಗೆ ನಂಬರ್ ಕಳ್ಸಕ್ಕೆ ನೀನ್ ಯಾಕೆ ಕೇಳ್ತಾ ಇದೀಯಾ? ಸುಮ್ಮನೆ. ಓಹೋ, ನೀನ್ ನಗ್ತಾ ಇದೆಯಾ? ಬಿಡು ಹಂಗಾದ್ರೆ. ಕಳಿಸು, ನಿಜ ಕಳಿಸು. ಯಾಕೆ ಸುಮ್ಮನೆನಾ? ಸರಿ ಬಿಡು. ಮದ್ವೆಗೆ? ಯಾರು? ನಿನ್ ಮದ್ವೆನಾ? ಅಲ್ಲ, ನಿನ್ ಫ್ರೆಂಡ್ ಮದ್ವೆಗೆ ಕಳಿಸು. ಕಳ್ಸಲ್ಲ, ಕಳ್ಸಲ್ಲ. ನೀನೇನ್ ಕೆಲಸ ಎಲ್ಲರೂ ಮಾಡ್ತೀನಿ. ನೀನೇನ್ ಕೆಲಸ ಎಲ್ಲರೂ ಮಾಡ್ತೀನಿ. ನಾನು ಹೇಳೋ ಕೆಲಸ ಎಲ್ಲ ಮಾಡ್ತೀಯಾ? ಅಂತ ಹೇಳು. ಅಳ್ತಾ ಇದೀಯಾ? ಅಯ್ಯೋ 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 ಅಯ್ಯೋ, ಕಣ್ಣೇ ಕಾಣಿಸ್ತಾ ಇಲ್ಲ. ಕಾಣಿಸ್ತು ಬಿಡು ಕಣ್ಣೀರು. ಅಂದ್ರೆ ಇವಳು ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ, ನನ್ನ ಕ್ಲಾಸ್ಮೇಟ್ ಫ್ರೆಂಡ್ ಇದ್ದಾಳೆ ಗೀತಾ ಅಂತೇಳಿ, ಅವಳು ವೆಂಕಿ ನಂಬರ್ ಕೇಳ್ತಾ ಇದ್ದಾಳೆ. ನನ್ನ ಫ್ರೆಂಡ್ ಅಂದ್ರೆ ವೆಂಕಿ ಬಂದು ಕೀರ್ತಿ ಕ್ಲಾಸ್ಮೇಟು. ಕೀರ್ತಿ ಫ್ರೆಂಡೇ ಈಗ ನನ್ನ ಫ್ರೆಂಡು, ನನ್ನ ತಮ್ಮ, ನನ್ನ ಸೈತಾನು, ನನ್ನ ಮೂದೇವಿ ಎಲ್ಲಾನು ನನಗೆ ಅವನೇನೆ. ಗೀತಾ ಬಂದು ವೆಂಕಿ ನಂಬರ್ನ ಶೇರ್ ಮಾಡು, ನಾನು ಇನ್ವೈಟ್ ಮಾಡ್ತೀನಿ ಮದುವೆಗೆ ಅಂತ ಹೇಳ್ತಾ ಇದ್ದಾಳೆ. ನಾನು ಕಳ್ಸಲ್ಲ ಅಂತ ಹೇಳ್ದೆ ಇವಳಿಗೆ, ಅದಕ್ಕೆ ಅಳ್ತವಳೆ. ನಂಬರ್ ಶೇರ್ ಮಾಡು, ವೆಂಕಿ ಅಣ್ಣ ಬರ್ಲಿ ಮದ್ವೆಗೆ, ನಾನು ವೆಂಕಿ ಅಣ್ಣನ ನೋಡ್ಬೇಕು ಅಂತ ಅಳ್ತವಳೆ. ನಾನು ಕಳಿಸ್ಬಿಡ್ತೀನ? ನಾನು ಕಳ್ಸಲ್ಲ. ಪ್ಲೀಸ್ ನಗು ಬರ್ತೈತಿ, ಯಾಕೋ ಗೊತ್ತಿಲ್ಲ. ಸರಿ ಬಿಡು, ಅಳ್ಬೇಡ. ನಿನ್ಗೇನು ನಂಬರ್ ಕಳಿಸ್ಬೇಕಷ್ಟೇ ತಾನೆ? ಗೀತನ್ಗೆ ವೆಂಕಿ ನಂಬರ್ ಕಳಿಸ್ಬೇಕು ಅಷ್ಟೇ ತಾನೆ? ಸರಿ ಆಯ್ತು ಬಿಡು. ಗೀತನ್ಗೆ ವೆಂಕಿ ನಂಬರ್ ಕಳಿಸ್ತೀನಿ, ಈಗಲೇ ಕಳಿಸ್ತೀನಿ. ಅರೆ ವೆಂಕಿಗೆ ಫೋನ್ ಮಾಡಿ ಮದುವೆಗೆ ಬರಬೇಡ ಅಂತ ಹೇಳ್ತೀನಿ.
ಈಗೇನು ವೆಂಕಿ ಬರ್ಬೇಕು ಮದ್ವೆಗೆ? ಸರಿ ಬಿಡು, ಅಳಿಬೇಡ, ಸುಮ್ಮನೆ ಕಳಿಸ್ತೀನಿ. ಓಕೆ, ಪ್ರಾಮಿಸ್ ಮಾಡು. ಪ್ರಾಮಿಸ್. ಅವನ್ ಬಂದಿಲ್ಲ ಅಂದ್ರೆ ನಾನೇನೆ ಮಾಡ್ಲಿ? ಮಾಡು. ಸರಿ ಬಿಡು. ಅವ್ ನನ್ನ ಫ್ರೆಂಡೇ, ನೀನ್ ಯಾಕೆ ನೋಡ್ಬೇಕು? ನನ್ನ ಫ್ರೆಂಡ್ಸ್ ಅಲ್ಲ, ನೀನು ನೋಡ್ತೀಯ? ನಿನ್ನ ಫ್ರೆಂಡ್ಸ್ ನಾನು ನೋಡ್ತೀನ? ನಂಗೆ ನಿನ್ನ ಫ್ರೆಂಡ್ಸ್ ಯಾರು ನಂಗೆ ಗೊತ್ತೇ ಇಲ್ಲ ಆಕ್ಚುಲಾಗಿ. ಪ್ರೀತಮ್ ಅವರಲ್ಲ, ನಮ್ಮ ಮನೆ ಪಕ್ಕದಲ್ಲಿರೋರು. ನೀನ್ ನೋಡ್ಬೇಕಾ? ಫೋಟೋ ತೋರ್ಸ್ಲಾ ವೆಂಕಿದು? ಮಾತಾಡ್ಬೇಕಾ? ಫೋನ್ ಮಾಡ್ಕೊಡ್ಲಾ ವೆಂಕಿಗೆ? ನೋಡಿ ಮಾತಾಡ್ಬೇಕಾ? ಒಂದ್ ಫೋನಲ್ಲಿ ಫೋಟೋ ನೋಡ್ತಾರೆ, ಇನ್ನೊಂದು ಫೋನಲ್ಲಿ ಕಾಲ್ ಮಾಡಿ ಮಾತಾಡ್ತಾರು. ಅದೇ ನೋಡಿ ಮಾತಾಡು. ಸಿಂಪಲ್ ಆಗಿ ಒಂದು ಪ್ಲೇನ್ ಬಾತ್ ಮಾಡೋಣ ಅಂತೇಳಿ ಮಸಾಲೆ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಎಷ್ಟು ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಪುದೀನ, ಕೊತ್ತಂಬರಿ, ಈರುಳ್ಳಿ, 2 ಟೊಮೊಟೊ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ನಾನು ರೈಸ್ ಬಾತ್ ಮಾಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಸೀರಿಯಸ್ ಆಗಿ ನಾನು ಅಂದ್ಕೊಂಡಿರಲಿಲ್ಲ. ಟೇಸ್ಟ್ ಅಂತೂ ಸಕ್ಕವಾಗಿ ಬಂದಿತ್ತು. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟರು. ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನಾದರೂ ತರೋಣ ಅಂತ ಹೇಳಿ ನಾನು ಕೀರ್ತಿ ಪಾಪು 3 ಜನನ ಆಚೆ ಹೋಗಿದ್ವಿ. ಇನ್ನೂ ಮಾಡೇ ಇಲ್ವಾ? ತಿನ್ನೋಣ ಅಂತ ಬಂದ್ವಿ, ಬಟ್ ಇಲ್ಲಿ ನೋಡಿದ್ರೆ ಲೇಟ್ ಆಗುತ್ತೆ, ಇನ್ನೊಂದು 15 ಮಿನಿಟ್ಸ್ ಆಗುತ್ತೆ ಅಂತ ಅಂದಿದ್ದಾರೆ. ಇಟ್ಸ್ ಓಕೆ, 15 ಮಿನಿಟ್ಸ್ ತಾನೇ, ವೆಯ್ಟ್ ಮಾಡೋಣ ಅಂತ ಹೇಳಿ ಇಲ್ಲೇ ಇದ್ದೀವಿ. ಈ ಶಾಪ್ ಬಂದು ನಮ್ಮ ಮನೆಯಿಂದ ಒಂದು 5 ಮಿನಿಟ್ಸ್ ಅಷ್ಟೇನೆ. ನಾವು ನಡ್ಕೊಂಡು ಬಂದ್ವಿ ಅಂದರೆ ಒಂದು 10 ಮಿನಿಟ್ಸ್ ಆಗುತ್ತೆ. ಬೈಕಲ್ಲಿ ಅಂತಂದರೆ ಒಂದು 5 ಮಿನಿಟ್ಸ್ ಅಂದ್ಕೊಳ್ಳಿ, ಅಥವಾ 5 ಮಿನಿಟ್ಸ್ ಟು 3 ಮಿನಿಟ್ಸ್ ಅಂತ ಅಂದ್ಕೊಳ್ಳಿ. ಇಲ್ಲೇ ಪ್ರೆಸ್ಟೀಜ್ ಇದೆಯಲ್ಲ, ಕಾಣಿಸ್ತಿದ್ಯಾ? ಹಾಂ, ಈ ಕಡೆ ಪ್ರೆಸ್ಟೀಜ್ ಇದೆ ಅಪಾರ್ಟ್ಮೆಂಟು, ಈ ಕಡೆನೇ ಶವರ್ಮ ಇದೆ ನೋಡಿ, ಇಲ್ಲೇನೆ ನಮ್ಮ ಮನೆ ಹತ್ರನೇ. ಓಕೆ, ಬನ್ನಿ, ರೆಡಿ ಆದಮೇಲೆ ತಿನ್ನೋಣ. ಇನ್ನು ಕಚ್ಚು ತೋರಿಸಿ. Oh my God. ಸಕ್ಕತ್ತಾಗಿದೆ. ಇದಕ್ಕೆ ಇನ್ನೊಂದು 2 ಫೋಟೋ ತಿಂತೀನಿ. ಗೈಸ್, ನನಗೆ ಮಾವಿನ ಹಣ್ಣು ತಿನ್ಬೇಕು ಅಂತ ತುಂಬಾ ಅನಿಸ್ತಾ ಇದೆ. ಒಂದು ವಾರದಿಂದ ನಮ್ಮಮ್ಮ ನನಗೆ ಕೊಡಿಸ್ತಾನೆ ಇಲ್ಲ. ನೋಡಿ, ನಮ್ಮಮ್ಮ ಇಲ್ಲೇ ಕುಂತವ್ರೆ. ನಿನ್ ಮಗ ತೋರ್ಸ್ಲಾ ಬೇಡವಾ? ತೋರ್ಸ್ಬಿಟ್ಟೆ. ನಮ್ಮಮ್ಮಂಗೆ ಹುಷಾರಿಲ್ಲ. ನಮ್ಮಮ್ಮ ಕೊಡಿಸ್ತಾ ಇಲ್ಲ. ಏನ್ ಮಾಡ್ಲಿ ನಾನು? ಅಟ್ಲೀಸ್ಟ್ 100 ರೂಪಾಯಿನಾದ್ರೂ ಕೊಡು, ಹೋಗಿ ತರ್ತೀನಿ ಅಂತಂದೆ. ನಮ್ಮಮ್ಮ ಅದನ್ನೂ ಕೊಡ್ತಾ ಇಲ್ಲ. ನೋಡಿ ಹೆಂಗ್ ಕುತ್ಕೊಂಡು ಫೋನ್ ನೋಡ್ತಾವ್ರೆ. ನೀವಾದ್ರೂ ಹೇಳಿ ನನಗೆ ಮಾವಿನ ಹಣ್ಣು ಕೊಡ್ಸು ಅಂತ ಹೇಳಿ. ಏನ್ ಮಾಡೋದು? ಕೀರ್ತಿಗೆ 2 ವಾರದಿಂದ ಕೇಳ್ತಾ ಇದ್ದೀನಿ. 2 ವಾರದಿಂದಲ್ಲ, ಮಾವಿನ ಹಣ್ಣು ಸೀಸನ್ ಸ್ಟಾರ್ಟ್ ಆದಾಗಿಂದ ಕೇಳ್ತಾ ಇದ್ದೀನಿ, ಮಾವಿನ ಹಣ್ಣು ತಗೊಂಬಾರೋ ಅಂತೇಳಿ. ಅವನು ತಂದು ಕೊಡ್ತಾ ಇಲ್ಲ, ನಮ್ಮ ಅಮ್ಮನೂ ಈಸ್ಕೊಡ್ತಾ ಇಲ್ಲ. ಇನ್ಸ್ಟಾಗ್ರಾಮ್ ನೋಡ್ತಾವ್ರು ನೋಡಿ. ಈಗ ನಾನು ಮಾವಿನಕಾಯಿ ತೊಳ್ದು ಇದನ್ನ ಚೆಚ್ಚಿ ಉಪ್ಪು ಖಾರ ಹಾಕೊಂಡು ಚೆಚ್ಚಿ ಉಪ್ಪು ಖಾರ ಹಾಕೊಂಡು ತಿಂತೀನಿ. ಈಗ ನೋಡಿದ್ರ
ಪಾಪು ಕಚ್ಚಾಕವನೆ. ಮಾವಿನಕಾಯಿನ ಯಾವಾಗ್ಲೂ ಕಲ್ಲಲ್ಲೇ ಚಚ್ಚಿ ತಿನ್ಬೇಕು, ಆಗ್ಲೇ ಟೇಸ್ಟ್. ಆದ್ರೆ ನಮ್ಮ ಮನೇಲಿ ಈಗ ಕಲ್ಲು ಕಾಣಿಸ್ತಾ ಇಲ್ಲ, ಅದು ಎಲ್ಲೋಯ್ತೋ ಗೊತ್ತಾಗ್ತಿಲ್ಲ. ಅದಕ್ಕೆ ಈಗ ಏನ್ ಮಾಡ್ತೀನಿ, ನಾನು ಸುತ್ತಿಗೆಯಲ್ಲಿ ಚಚ್ತೀನಿ. ಯಾವಾಗ್ಲೂ ಅಷ್ಟೇ, ಮಾವಿನಕಾಯಿನ ಚಚ್ಚಿದ್ದೇನೆ ಉಪ್ಪು ಖಾರ ಹಾಕ್ಬಿಟ್ಟು ಬೇರೆಯವ್ರಿಗೆ ಕೊಡೋದಾಗ್ಲಿ, ಅಥವಾ ಉಪ್ಪು ಖಾರ ಹಾಕ್ಬಿಟ್ಟು ಅದನ್ನ ಮಿಕ್ಸ್ ಮಾಡಕ್ ಹೋಗೋದಾಗ್ಲಿ, ಇವೆಲ್ಲ ಮಾಡಬಾರ್ದು. ಚಚ್ಚಿದ ಏನ್ ಮಾಡ್ಬೇಕು, ಫಸ್ಟ್ ನಮ್ಮ ಬಾಯಿಗೆ ನಾವು ಹಾಕೊಬೇಕು. ಮಾವಿನ ಹಣ್ಣಾದ್ರೂ ಇಲ್ಲ, ಅಟ್ಲೀಸ್ಟ್ ಮಾವಿನಕಾಯಿ ಆದ್ರೂ ತಿನ್ನೋಣ. ಈಗ ಉಪ್ಪು ಖಾರ ಎಲ್ಲ ಉದುರಿಸಿದೀನಿ. ಈಗ ಬ್ಯಾಟಿಂಗ್ ಮಾಡೋ ಕೆಲಸನೇ ನಂದು. ಫುಲ್ ವಿಡಿಯೋ ನೋಡ್ಕೊಂಡು ಬಂದ್ರಾ? ಎಸ್, ಅಷ್ಟೇ ಇವತ್ತಿನ ವಿಡಿಯೋ ಬಂದು. ನಾನು ಇವಾಗ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇನೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಓಕೆ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.